ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೆದಂತಹ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಪಿಂಕ್ ಬಾಲ್ ಟೆಸ್ಟ್ ಡೇ ಅಂಡ್ ನೈಟ್ ಟೆಸ್ಟ್ ಮ್ಯಾಚ್ ಅಂತೂ ಮೊದಲನೇ ದಿನ ನೀಟಾಗಿ ಮುಗ್ದಿದೆ. ಅದು ಅಲ್ಲದೆ ಒಂದು ಸ್ವಲ್ಪ ಮಧ್ಯದಲ್ಲಿ ನೈಟ್ ಹೊತ್ತು ಒಂದು 3-4 ಸಲ ಲೈಟ್ ಆಫ್ ಆಗಿದ್ದು ಒಂದು ಸ್ವಲ್ಪ ಎಫೆಕ್ಟಿವ್ ಕೊಟ್ರೆ ಇನ್ಯಾವುದೇ ರೀತಿ ಮ್ಯಾಚ್ಗಂತೂ ಅಡಚಣೆಗಳಂತೂ ಆಗಲೇ ಇಲ್ಲ. ಅದು ಅಲ್ಲದೆ ನಮ್ಮ ಇಂಡಿಯನ್ ಬ್ಯಾಟರ್ ಕೊಲ್ಯಾಪ್ಸ್ ಆಗಿದ್ದು 180ಕ್ಕೆ. ಅದೊಂದು ಸ್ವಲ್ಪ ಇದು ಮೈನಸ್ ಆಗೋಂಥ ವಿಷಯ ಹೊರತು ಇನ್ಯಾವುದೇ ರೀತಿ ಇಲ್ಲ. ಹಾಗೆ ಇವತ್ತಿನ ಡೇದು ಮ್ಯಾಚ್ನ ನೋಡುತ್ತಾ ಅಂದ್ರೆ ಹಾಗೆ ಮೊದಲಿಗೆ ಇಂಡಿಯಾ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ. ಪಿಚ್ ಅಂತೂ ಚೆನ್ನಾಗೇ ಇರುತ್ತೆ. ಬ್ಯಾಟಿಗೆ ಬರೋಂಥ ಪಿಚ್ಗಳು ಯಾವುದೇ ರೀತಿ ಇನ್ನ ಕ್ರ್ಯಾಕ್ ಅಂತೂ ಬಿಟ್ಟೇ ಇಲ್ಲ. ಒಂದು ಸ್ವಲ್ಪ ಬಿಟ್ಟಿದೆ ಅಷ್ಟೇ ಹೊರತು ಇನ್ಯಾವುದೇ ರೀತಿ ಇಲ್ಲ. ಇವತ್ತೊಂದು ಸ್ವಲ್ಪ ಮೋಡ ಕವಿದ ವಾತಾವರಣನೇ ಇತ್ತು. ಒಂದು ಸ್ವಲ್ಪ ಅಡಿಲೇಟ್ ಅಲ್ಲಿ ಯಾವುದೇ ರೀತಿ ಬಿಸಿಲು ಅಂತೂ ಬಂದೇ ಇರಲಿಲ್ಲ. ಹಾಗೆ ಇವತ್ತು ಇಂಡಿಯಾ ಸ್ಟಾರ್ಟ್ ಮಾಡಿದ್ದು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಅದು ಅಲ್ಲದೆ ಮೊದಲನೇ ಬಾಲ್ ಸ್ಟಾರ್ಟ್ ಆಗಿದ್ ಮೊದಲನೇ ಬಾಲ್ ಯಶಸ್ವಿ ಜೈಸ್ವಾಲ್ ಡಕ್ಔಟ್ ಆಗ್ತಾರೆ. ಮೊದಲನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಹೆಂಗ್ ಔಟ್ ಆಗಿದ್ರು, ಗಲ್ಲಿಲ್ ಕ್ಯಾಚ್ ಕೊಟ್ಟು ಡಕ್ಔಟ್ ಆಗಿದ್ರು ಆ ಸಲನೂ. ಅದೇ ರೀತಿ ಎರಡನೇ ಟೆಸ್ಟ್ ಮ್ಯಾಚ್ ಅಲ್ಲೂ ಸಹ ಅದೇ ರೀತಿ ಡಕ್ಔಟ್ ಆಗಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ ಅವ್ರು ಹೆಂಗ್ ಆಡ್ತಾರಂತ ವೆಯ್ಟ್ ಮಾಡಿ ನೋಡ್ಬೇಕು. ಅದಾದ್ಮೇಲೆ ಯಶಸ್ವಿ ಜೈಸ್ವಾಲ್ ಔಟ್ ಆದ್ಮೇಲೆ ಬಂದಿದ್ದು ಶುಭ್ಮನ್ ಗಿಲ್ ಮತ್ತೆ KL ರಾಹುಲ್ 69 ರನ್ಗಳ ಪಾರ್ಟ್ನರ್ಶಿಪ್ ಕೊಡ್ತಾರೆ. ಇದೇ ನಮ್ಮ ಇಂಡಿಯಾದು ಬೆಸ್ಟ್ ಪಾರ್ಟ್ನರ್ಶಿಪ್, 69 ರನ್. ಇನ್ನು ಯಾವುದೇ ಬ್ಯಾಟರ್ಗಳು ಮಿನಿಮಮ್ ಅಂದ್ರೂ 40ನ ದಾಟ್ಲೇ ಇಲ್ಲ. ಎಲ್ಲಾ ಬ್ಯಾಟರ್ಗಳು ಬೇಗನೆ ಔಟ್ ಆದ್ರು. ಅದಾದ್ಮೇಲೆ KL ರಾಹುಲ್ ಅನ್ಫಾರ್ಚುನೇಟ್ ಆಗಿ ಬಾಲ್ ನ ಮೀಟ್ ಮಾಡಕ್ ಹೋಗಿ ಅದನ್ನ ಔಟ್ ಆದ್ರು. ಅದಾದ್ಮೇಲೆ ಬಂದಿದ್ದು ವಿರಾಟ್ ಕೊಹ್ಲಿನೂ ಸಹ ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡಿದ್ರು ಅದೇ ಮಿಸ್ಟೇಕ್ ನ ಸೆಕೆಂಡ್ ಮ್ಯಾಚ್ ಅಲ್ಲೂ ಅದನ್ನೇ ಮಾಡಿದ್ರು. ಅದೇ ರೀತಿ ಬಾಲ್ ನ ಬಿಡ್ಬೇಕು ಅಂತ ಹೋದ್ರು, ಅದೇ ರೀತಿ ಕ್ಯಾಚ್ ಹೋಗಿ ಅವರು ಔಟ್ ಆದ್ರು. ಅದಾದ್ಮೇಲೆ ಬಂದಿದ್ದು ಪಂತು ಸಹ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ರನ್ ಕೊಟ್ರು. ಅದೇ ರೀತಿ ಆಡ್ತಿದ್ದು ಶುಭ್ಮನ್ ಗಿಲ್ LBWಗೆ ಔಟ್ ಆಯ್ತಾರೆ. ಅದಾದ್ಮೇಲೆ ಬರೋದು ರೋಹಿತ್ ಶರ್ಮಾ. ಇವರಿಬ್ರು ಸಹ ಅಷ್ಟೊಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ಕೊಡಲ್ಲ. ಅದಾಗಿಟ್ನೆ ರೋಹಿತ್ ಶರ್ಮಾ ಔಟ್ ಆಗೋಯ್ತಾರೆ. ಅದಾಗಿಟ್ನೆ ಬರೋದು ನೆಕ್ಸ್ಟ್ ಅಶ್ವಿನ್ ಮತ್ತೆ ಪಂತ್ ಒಂದ್ ಸ್ವಲ್ಪ 22 ರನ್ಗಳ ಪಾರ್ಟ್ನರ್ಶಿಪ್ ಕೊಡ್ತಾರೆ. ಅವಾಗ್ಲೂ ಔಟ್ ಆಗೋಯ್ತಾರೆ ಪಂತ್. ಅದಾದ್ಮೇಲೆ ಅಶ್ವಿನ್ ಮತ್ತೆ ತಿರ್ಗಾ ನಿತೀಶ್ ಕುಮಾರ್ ರೆಡ್ಡಿ ಇವರಿಬ್ರ ಪಾರ್ಟ್ನರ್ಶಿಪ್ ಒಂದ್ ಸ್ವಲ್ಪ ಒಂದು 26 ರನ್ ಗಂಟ ನೀಟಾಗಿ ಒಂದ್ ಸ್ವಲ್ಪ ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದ್ಮೇಲೆ ಸಹ ತಿರ್ಗಾ ಅಶ್ವಿನ್ ಮತ್ತೆ LBW ಔಟ್ ಆಗೋಯ್ತಾರೆ. ಬಾಲೇ ಎಲ್ಲೋ ಬರ್ತದೆ, ಇವ್ರು ಬ್ಯಾಟ್ನು ಎಲ್ಲ ಬೀಸ್ತಾರೆ, LBW ಆಗಿ ಔಟ್ ಆಯ್ತಾರೆ. ಅದಾದ್ಮೇಲೆ ಬರದೆ ಬೂಮ್ರಾ ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ. ಅವಾಗ ನಿತೀಶ್ ಕುಮಾರ್ ರೆಡ್ಡಿ ಅಟ್ಯಾಕಿಂಗ್ ಇಂಟೆಂಟ್ ಶುರು ಮಾಡ್ತಾರೆ. ಏನು ಮಿಚೆಲ್ ಸ್ಟಾರ್ಕ್ಗೆ ಹೊಡೆಯಕ್ ಸ್ಟಾರ್ಟ್ ಮಾಡ್ತಾರೆ. ಏನು ಒಂದು 6 ಹೊಡೆದಿದ್ದು, ಕವರ್ ಡ್ರೈವ್ 6 ಬೆಂಕಿಯಾಗಿ ಹೊಡೆದ್ರು ಅದೊಂದು. ಹಾಗೆ ಫುಲ್ ಹೊಡೆಯೋ ಇಂಟೆನ್ಸಿಟಿಲೇ ಇದ್ರು. ಅದಾಗ ಬೂಮ್ರಾ ಅನ್ಫಾರ್ಚುನೇಟ್ ಆಗಿ ಬ್ಯಾಟಿಂಗ್ ಹೋಗ್ತಾರೆ. ಅವಾಗ ಪ್ಯಾಟ್ ಕಮಿನ್ಸ್ ಆ ಓವರ್ ಅಲ್ಲಿ ಬೂಮ್ರಾ ಔಟ್ ಆಯ್ತಾರೆ. ಅದಾದ್ಮೇಲೆ ಇನ್ನು ಯಾವುದೇ ರೀತಿ ಲಾಸ್ಟ್ ವಿಕೆಟ್ ಇನ್ನು ಹೊಡಿಲೇಬೇಕಾದ ಸಿಚುವೇಶನ್. ಅದಕ್ಕೋಸ್ಕರ ನಿತೀಶ್ ಕುಮಾರ್ ರೆಡ್ಡಿ ಒಡೆ ಇಂಟೆಂಟ್ ಅಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಯ್ತಾರೆ. ಇಂಡಿಯಾ 180ಕ್ಕೆ ಕರೆಕ್ಟ್ ಆಗಿ ಆಲ್ ಔಟ್ ಆಯ್ತಾರೆ. ಅದರಲ್ಲಿ ಆಸ್ಟ್ರೇಲಿಯನ್ ಬಾಲರ್ ಮಿಚೆಲ್ ಸ್ಟಾರ್ಕ್ 6 ವಿಕೆಟ್ ತೆಗಿತಾರೆ. ಬೆಂಕಿ ಗುರು ಬಾಲರು, ಬೆಂಕಿಯಾಗಿ ಮಾಡ್ದ ಬಾಲರ್. ಅದು ಅಲ್ಲದೆ 6 ವಿಕೆಟ್. ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲೂ ಹಂಗೆ, ಸೆಕೆಂಡ್ ಟೆಸ್ಟ್ ಮ್ಯಾಚ್ ಅಲ್ಲೂ 6 ವಿಕೆಟ್. ಅದ್ದೂರಿ ಬಾಲರು. ಅದು ಅಲ್ಲದೆ ಬೋಲೆಂಡು 2 ವಿಕೆಟ್, ಹಾಗೆ ಪ್ಯಾಟ್ ಕಮಿನ್ಸ್ 2 ವಿಕೆಟ್. ನೀಟಾಗಿ ಮಿಚೆಲ್ ಸ್ಟಾರ್ಕ್ಗೆ ಒಂದ್ ಸ್ವಲ್ಪ ಪಾರ್ಟ್ನರ್ಶಿಪ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಂಡಿಯಾ 180ಕ್ಕೆ ಬೇಗ ಆಲ್ ಔಟ್ ಆಯ್ತು. ಮೊದಲನೇ ಟೆಸ್ಟ್ ಮ್ಯಾಚ್ 150, ಸೆಕೆಂಡ್ ಟೆಸ್ಟ್ ಮ್ಯಾಚ್ 180 ಬೇಗ ಆಲ್ ಔಟ್ ಆದ್ರೂ ಹೊರತು ಇನ್ಯಾವುದೇ ರೀತಿ ಇಂಡಿಯಾ ಬ್ಯಾಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಹಿಡ್ಕೋಬೇಕಾಗಿದೆ ಅನ್ಸುತ್ತೆ. ಆದ್ರೆ ಬೇಗ ಆಲ್ ಔಟ್ ಆಯ್ತಾರೆ. ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಂತೂ ನೀಟಾಗಿ ಆಡ್ಲೇಬೇಕು. ಅದು ಅಲ್ಲದೆ ನಾವು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಹೋಗ್ಬೇಕು ಅಂದ್ರೆ ಈ ಮ್ಯಾಚ್ ನ ಗೆಲ್ಲೇಬೇಕು. ಹಾಗೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ಗೆ ಬರ್ತಾರೆ. ಆಸ್ಟ್ರೇಲಿಯಾ ಬ್ಯಾಟಿಂಗ್ ಬಂದಾಗ ಏನು 2-3 ಸಲ ಅವಾಗ ಲೈಟ್ ಆಫ್ ಆಗಿ ಆನಾಗಿ ಒಂದೊಂದ್ 2 ನಿಮಿಷ ಸ್ಟ್ರಗಲ್ ಕೊಡ್ತು. ಅದು ಬಿಟ್ರೆ ಇನ್ಯಾವುದೇ ರೀತಿ ಆಮೇಲೆ ಕೊಡ್ಲಿಲ್ಲ. ಅದಾದ್ಮೇಲೆ ಬೂಮ್ರನ್ ಓವರ್ ಅಲ್ಲಿ ಮ್ಯಾಕ್ಸ್ವಿನ್ ಇದು ಪಂತ್ ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಅದು ರೋಹಿತ್ ಶರ್ಮನ್ ಕ್ಯಾಚು. ಇವ್ರು ಒಂದ್ ಸ್ವಲ್ಪ ಲೇಟ್ ಮೂವ್ಮೆಂಟ್ ಕೊಟ್ಟು ಕೈ ಅಡ್ಡ ಕೊಟ್ಟು ಅದೊಂದು ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ತಿರ್ಗಾ ಬೂಮ್ರನ್ ಓವರ್ ಅಲ್ಲಿ
ಉಸ್ಮಾನ್ ಖವಾಜಾ ರೋಹಿತ್ ಶರ್ಮಂಗೆ ಕ್ಯಾಚ್ ಕೊಟ್ಟು ಫಸ್ಟ್ ಸ್ಲಿಪ್ ಅಲ್ಲಿ ಔಟ್ ಆಯ್ತಾರೆ. ಅದಾದ್ಮೇಲೆ ಬರೋದು ಲೆಬುಷನ್ ಮತ್ತೆ ಮ್ಯಾಕ್ಸ್ವಿನಿ, ಇವರಿಬ್ರು 50 ರನ್ಗಳ ಪಾರ್ಟ್ನರ್ಶಿಪ್ ಆಡ್ತಾರೆ. ಅದಕ್ಕೂ ಮೊದಲು ಲೆಬುಷನ್ ಅಂತೂ ಬೂಮ್ರನ್ ಓವರ್ಗೆ ಅಂತ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಅದಾದ್ಮೇಲೆ ಚಕಮಕಿ ನಡೀತದೆ. ಅದಾದ್ಮೇಲೆ ತಿರ್ಗಾ ಸಿರಾಜ್ ಜೊತೆನೂ ಒಂದ್ ಸ್ವಲ್ಪ ಚಕಮಕಿ ನಡೀತದೆ. ಇದೊಂದು ಬಿಟ್ರೆ ಇನ್ಯಾವುದೇ ರೀತಿ ಮೊದಲನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಅಂತ ಅನ್ಸಿಲ್ಲ. ಆದ್ರೆ ಎಫೆಕ್ಟಿವ್ ಆಗಿ ಬಾಲಿಂಗ್ ಮಾಡಿದಂದ್ರೆ ಆಸ್ಟ್ರೇಲಿಯಾ ಅಂತೂ ಬೆಂಕಿಯಾಗಿ ಬಾಲಿಂಗ್ ಮಾಡಿದ್ದಾರೆ. ಹಾಗೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಲೈನ್ ಅಪ್ ಬೆಂಕಿಯಾಗೆ ಇದೆ. ನಾಳೆನೂ ಇದೇ ರೀತಿ ಕಂಟಿನ್ಯೂ ಮಾಡ್ತಾರ ಅನ್ನೋದು ಗೊತ್ತಿಲ್ಲ. ಆದ್ರೆ ಇಂಡಿಯಾ ಇವ್ರನ್ನ ಆಸ್ಟ್ರೇಲಿಯಾದವ್ರನ್ನ ಬೇಗ ಆಲ್ ಔಟ್ ಮಾಡಿ ಇವ್ರು ಜಾಸ್ತಿ ಲೀಡ್ ಕೊಟ್ಟು 3ನೇ ದಿನ 4ನೇ ದಿನಕ್ಕೆ ಅವ್ರಿಗೆ ಬ್ಯಾಟಿಂಗ್ ಆಡಕ್ ಕೊಡ್ಬೇಕು ಹೊರತು ಅದಕ್ಕೂ ಮುಂಚೆ ಅಂತೂ ಕೊಡಕ್ಕೆ ಹೋಗ್ಬಾರ್ದು. ಅದು ಅಲ್ಲದೆ ಡೇ ಜಾಸ್ತಿ ಇದ್ದಷ್ಟು ಅವ್ರು ಇನ್ನ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ವಿಕೆಟ್ ತೆಗೆದು ಬೇಗ ಆಲ್ ಔಟ್ ಮಾಡ್ಬೋದು. ಆದ್ರೆ ಒಂದೊಂದು ಮೂಮೆಂಟ್ ಅಲ್ಲಿ ಯಾವುದೇ ರೀತಿ ಮ್ಯಾಚ್ ಕೈಯಿಂದ ಜಾರೋಗ್ಬಿಡ್ತದೆ. ಅದಕ್ಕೋಸ್ಕರ ಬೇಗ ಅಂದ್ರೆ ಇಂಡಿಯಾದವರು ರನ್ ಜಾಸ್ತಿ ಫಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಏನ್ ಲೀಡ್ ಕೊಟ್ಟಿದ್ರು ಅಡಿಲೇಡ್ ಅಲ್ಲೂ ಅದೇ ರೀತಿ ಕೊಡಬೇಕು. ಅಡಿಲೇಡ್ ಅದೇ ರೀತಿ ಕೊಡಬೇಕು ಅಂದ್ರೆ ನಮ್ಮ ಇಂಡಿಯನ್ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಾಗಬೇಕು. ಅದು ನಮ್ಗೆ ಬೇಕಾಗಿರೋದು. ಮೊದಲನೇ ಟೆಸ್ಟ್ ಮ್ಯಾಚ್ ಅಲ್ಲಿ ಹೆಂಗೆ ಫಸ್ಟ್ ಇನ್ನಿಂಗ್ಸ್ ಔಟ್ ಆಗಿರೋ ಇವಾಗ್ಲೂ ಅದೇ ತರ ಔಟ್ ಆಗಿದ್ರೆ ಅದೊಂದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಸೆಕೆಂಡ್ನೇ ಇನ್ನಿಂಗ್ಸ್ ನ ನೀಟಾಗಿ ಅಡಿಲೇಡ್ ಅಲ್ಲಿ ಆಡಿದ್ರೆ ಇಂಡಿಯಾ ಒಂದು 500 ರನ್ ಲೀಡ್ ಕೊಟ್ಟು ಅದಾದ್ಮೇಲೆ ನೆಕ್ಸ್ಟ್ ಆಸ್ಟ್ರೇಲಿಯಾದವ್ರನ್ನ ಸೋಲಿಸ್ಬೇಕು. ಇದೊಂದೇ ಇವತ್ತಿನ ವಿಷಯ ಆಗಿತ್ತು. ಇದೇ ತರದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.